ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಮ್ಮನ್ನ ನಾನು ಏನಂತ ಕರಿಬೇಕು ಅಂತ ಗೊತ್ತಾಗಿಲ್ಲ. ಹಲವಾರು ದೃಶ್ಯಾವಳಿಯನ್ನು ನೋಡಿದಾಗ ಧಾರ್ಮಿಕತೆಯ ಬ್ರ್ಯಾಂಡ್ ಅಂಬಾಸಿಡರ್ ತರ ಕಾಣಿಸ್ತೀರಿ. ಹಾಗಾಗಿ ಧಾರ್ಮಿಕತೆಗೂ ತಾರಮ್ಮಂಗೂ ಬಹಳ ಹತ್ತಿರದ ಹೊಂದಾಣಿಕೆ ಇರೋದ್ರಿಂದಾಗಿ ಹಬ್ಬಗಳು ನಿಮಗೆ ಯಾವ ರೀತಿ ವಿಶೇಷ, ಸಂಕ್ರಾಂತಿ ಹಬ್ಬವನ್ನ ಹೆಂಗ ಆಚರಿಸ್ತೀರಿ ಅಂತ? ಬಹುಶಃ ಇದಕ್ಕೆಲ್ಲ ಕಾರಣ ನನ್ನ ಕುಟುಂಬ. ಮೊದಲಿಂದ ನಾನು ಹುಟ್ಟು ಬೆಳೆದ ವಾತಾವರಣ. ಸಂಕ್ರಾಂತಿ ಅಂದರೆ ನಾವೆಲ್ಲ ಹಳ್ಳಿಗೆ ಹೋಗ್ತಿದ್ವಿ. ಬೆಂಗಳೂರಿನಲ್ಲಿ ಆಚರಣೆ ಮಾಡಿದ್ದು ನಾವು ಸಣ್ಣವರಿದ್ದಾಗ ಬಹಳ ವಿರಳ. ಯಾವುದೋ ಒಂದು ಅಕಸ್ಮಾತ್ ಏನಾದರೂ ಹೋಗದೆ ಇದ್ದರೆ ಆ ಥರ ಏನು ಮಾಡಿದ್ವೇನೋ ನೆನಪಿಲ್ಲ ನನಗೆ. ನನ್ನ ಬಾಲ್ಯದ ಎಲ್ಲ ಸಂಕ್ರಾಂತಿ ಹಬ್ಬಗಳು ನಮ್ಮ ಹಳ್ಳಿಲೇ ಆಗಿರೋದು. ಏನಂದರೆ ನಾವೆಲ್ಲ ಅಲ್ಲಿ ಬೆಳೆದ ಎಲ್ಲ ಬೆಳೆಗಳನ್ನು ರಾಶಿ ತಂದು ಹಾಕ್ಬಿಡ್ತಿದ್ವಿ. ನಾವು ಬೆಳೆಗಳನ್ನು ಭತ್ತಗಳನ್ನು ಕುಟ್ಟೋದು ಮತ್ತು ಭತ್ತ ಇದು ಮಾಡೋದು, ಸಪ್ರೇಟ್ ಮಾಡೋದು, ಅದೆಲ್ಲ ಆ ಜಾಗದನ್ನು ಶುದ್ಧಿ ಮಾಡಿ ಸಗಣಿ ಹಾಕಿ ಅದನ್ನೆಲ್ಲ ಅಲ್ಲಿ ರಂಗೋಲಿ ಎಲ್ಲ ಬಿಡಿಸಿ ರಾಶಿ ಭತ್ತ, ರಾಗಿ ಇಂಥವೆಲ್ಲ ರಾಶಿ ಎಲ್ಲ ಹಾಕಿ ಅದ್ರ ಮೇಲೆ ನೀವು ಎಲ್ಲಿ ಕಬ್ಬು ಹೇಗೆ ಕೂಡಿಸಿದಿರಿ ಈ ಥರದ ಒಂದು ಮೇಲೆ ಆ ಗೋಪುರದ ಮೇಲೆ ಕಳಸವನ್ನು ಇಡ್ತಾ ಇದ್ವಿ. ಇಟ್ಟು ಅಲ್ಲೇ ಒಲೆಯನ್ನು ಹಚ್ಚಿ ಅಲ್ಲಿಯ ಕಬ್ಬಿನ ಒಣಗಿದ ಇದು ಮತ್ತೆ ಭತ್ತದ ಒಣಗಿದ್ದು ಇದು ಅದನ್ನೆಲ್ಲ ಸೇರಿ ಅದನ್ನೇ ಒಲೆ ಉರಿಸ್ತಾ ಇದ್ದಿದ್ದು. ರಾಗಿ ತೆನೆಗಳದು ಅದನ್ನೆಲ್ಲನೂ ಸೇರಿ ಎಲ್ಲವನ್ನು ಹಾಕಿ ಒಲೆ ಉರಿಸಿ ಅಲ್ಲಿ ಅನ್ನವನ್ನ ಹೊಸ ಅಕ್ಕಿಯ ಅನ್ನವನ್ನ ಹೊಸ ಬೇಳೆಯ ಅನ್ನ ಹಾಕಿ ನಾವು ಪೊಂಗಲ್ ಅಂದ್ರೆ ಈ ತರ ಉಗ್ಗಿಯನ್ನ ಅಂತ ಹೇಳ್ತೀವಿ ನಾವು. ಇನ್ನೊಂದೇನೋ ಹೇಳ್ತೀವಿ, ಅಯ್ಯೋ ಅದಕ್ಕೆ ನಾವೇನೋ ಬೇರೆ ಏನೋ ಹೇಳ್ತಿದ್ವಿ ಕಣೋ. ಪೊಂಗಲ್ ಅನ್ನೋದು ಒಂದು ವಾಡಿಕೆ. ಉಗ್ಗಿಯನ್ನ ಅಂದ್ರೆ ಅದಕ್ಕೆ ಬೆಲ್ಲ ಹಾಕಿ ಎಲ್ಲ ಮಾಡೋದು ಸ್ವೀಟು. ಇದು ಕಾಳುಮೆಣಸು, ಉಪ್ಪು, ಖಾರ ಹಾಕಿ ಎರಡು ತರದ್ದು ಸಿಹಿ ಮತ್ತೆ ಖಾರ ಎರಡನ್ನು ಬೇಯಿಸ್ತಾ ಇದ್ವಿ. ಹೌದು. ಸಿಹಿ ಮೊದಲು, ಅದಕ್ಕೆ ಹಾಲು ಹಾಕಿ ಅದೆಲ್ಲ. ನಮ್ಗಳಿಗೆಲ್ಲ ಬಹಳ ಖುಷಿ. ನಮ್ಗೆ ನಮ್ಮಮ್ಮ ಸೌಟೆ ಕೊಡ್ತಿರ್ಲಿಲ್ವಲ್ಲ, ಅವೆಲ್ಲ ಸಣ್ಣವರು ಅಂತ ಒಲೆ ಹತ್ರನೇ ಬಿಡ್ತಿರ್ಲಿಲ್ಲ, ಅವ್ರುಗಳೇ ಮಾಡಿದ್ರು. ಸುಮ್ನೆ ಹಿಂಗೆ ಅಲ್ಲಾಡ್ಸಕ್ ಹೋಗೋದು, ಇದ್ ಮಾಡೋದು, ಅದು ಉಕ್ಕದಾಗ ಎಲ್ಲರೂ ಓ ಅಂತ ಕಿರ್ಚೋದು, ದೇವರ ಹೆಸರು ಹೇಳ್ಕೊಳ್ಳೋದು, ಗೋವಿಂದ ಗೋವಿಂದ ಅಂತೆಲ್ಲ. ಅಂದ್ರೆ ಅದು ಹಾಲು ಉಕ್ಕುತ್ತಲ್ಲ, ಹಾಲು ನೀರು ಮತ್ತೆ ಅಕ್ಕಿಯ ಗಂಜಿ ಎಲ್ಲವೂ ಸೇರಿ ಹುಕ್ಕಿದಾಗ ಅದು ಯಾವ ದಿಕ್ಕಿಗೆ ಬೀಳುತ್ತೆ ಅಂತ ಬೇರೆ ದೊಡ್ಡವ್ರು ನೋಡೋರು. ಅಂದ್ರೆ ಉತ್ತರಕ್ಕೆ ಬಿದ್ರೆ ಒಂದು ಒಳ್ಳೇದು, ಇನ್ನೇನಕ್ಕೋ ಬಿದ್ರೆ ಈ ತರ, ಇನ್ನೇನಕ್ಕೋ ಬಿದ್ರೆ ಎಚ್ಚರ ಅಂತ ಏನೋ. ಯಾವ್ದು ಕೆಟ್ಟದಿಲ್ಲ ಅಂದ್ರೆ ಏನೋ ಒಂದು ಸೂಚನೆ ತೋರಿಸುತ್ತೆ ಅಂತ. ಸೊ ಇವೆಲ್ಲವೂ ನಾನು ಆತರ ಅದೇ ತರದ ಧಾರ್ಮಿಕ ವಾತಾವರಣದಲ್ಲಿ ಬೆಳೆದು ಸೊ ನನಗೆ ಏನು ಅಂದ್ರೆ ನನ್ನ ಮಗನಾಗ್ಲಿ ಅಥವಾ ನನ್ನ ಅಣ್ಣನ ಮಕ್ಕಳಾಗ್ಲಿ ಅಥವಾ ನನ್ನ ಕಸಿನ್ ಅವರೆಲ್ಲ ಮರ್ತೋಗ್ತಿದ್ದಾರೆ ಈಗ. ಯಾಕಂದ್ರೆ ಎಲ್ಲರೂ ಬೆಂಗಳೂರಲ್ಲಿ ಇದೀವಿ ಈಗ. ಆ ನಿಟ್ಟಿನಲ್ಲಿ ಎಲ್ಲ ಮರ್ತೋಗ್ತಾರೇನೋ ಅಂತ ಹೇಳ್ಬಿಟ್ಟು ನಾನು ಬೇಕು ಅಂತಾನೆ ಪೂಜೆಗಳು ಮಾಡುವಾಗ ಇಂಥವೆಲ್ಲವನ್ನು ನಮ್ಮ ತಾಯಿ ಏನ್ ಮಾಡ್ತಿದ್ರು, ನಮ್ಮ ಅಜ್ಜಿ ಏನ್ ಮಾಡ್ತಿದ್ರು ಅದನ್ನ ರೂಢಿಸ್ಕೊಂಡು ಇವ್ರಿಗೂ ಗೊತ್ತಾಗ್ಲಿ, ಇದೆಲ್ಲ ಸಂಪ್ರದಾಯ ಗೊತ್ತಾಗ್ಲಿ ಅಂತ ಒಂದ್ ಸ್ವಲ್ಪ ಬಲವಂತವಾಗಾದ್ರೂ ಮಾಡ್ತಿರ್ತೀವಿ. ಖಂಡಿತ.